ಕರ್ಮ ಕೊಟ್ಟಿದೀಯೋ ನಿನ್ನ ಜನ್ಮಕ್ಕೆ ಒಂದು ಸಾಲ ಬಾಕಿ ಇದೆ ಅವ್ರದ್ದು. ಏಯ್, ಆ ಸಾಲಗಾರ ರಾಮಣ್ಣನ ಕರ್ಕಬರ ಇಲ್ಲಿ. ರಂಗವ್ವ, ನನ್ನ ಮಗ ಹಾಳಾಗೋಗ್ಬಿಟ್ಟ ಕಣವ. ಏನು ಮಾಡೋದು, ನಮ್ಮ ಕರ್ಮ. ಈ ಸಲಿನಾರು ಬೆಳೆ ಬಂದು ಸಾಲವನ್ನು ತೀರಿಸ್ಬಿಟ್ರೆ ಅಷ್ಟೇ ಸಾಕು. ಅಪ್ಪ, ಅಪ್ಪ, ನಾನು ನಿನ್ನ ಮಗ ಇಲ್ವೇನಪ್ಪ? ಏಯ್, ಏನು ಕಿಸಿದ್ದ ಮಗ? ಸೈಡಿಗೆ ಬಾರಪ್ಪ ನಿನ್ನ ಕಡೆಗೆ. ಏನು ಹಿಂಸೆ ಕೊಡ್ತೀಯ ಕುಡಿದ್ ನೀನು? ಏನು ಜನ್ಮಕ್ಕೆ ಅಂತ ಹುಟ್ಟಿದೆಯೋ ನನ್ನ ಹೊಟ್ಟೆ ವರ್ಷಕ್ಕೆ? ನಾನು ಸಾಕುವಂಥ ಪರಿಸ್ಥಿತಿ ಬಂತಲ್ಲೋ ನಿನ್ನನ್ನು. ಎಲ್ಲಿಂದ ಬಂತ ಮಚ್ಚ ಇದು? ನಮ್ಮ ಅಪ್ಪಿದ ಕಣ, ಯಾಕೆ ಹೆದರ್ಬೇಕ? ಅಪ್ಪನ ಅಪ್ಪ ಅಪ್ಪ ಅಪ್ಪ. ರಾಮಣ್ಣವ್ರೆ, ಏನ್ ಇಷ್ಟು ದೂರ ಬಂದಿದ್ದು? ಸ್ವಾಮಿ, ಸ್ವಲ್ಪ ಸಾಲ ಬೇಕಿತ್ತು. ಹೋದ ಬಾರಿ ಬೆಳೆ ಎಲ್ಲ ಹಾಳಾಗೋಯ್ತು. ಈ ಬಾರಿನಾರು ಬೆಳೆ ಮಾಡಿ ಸಾಲ ತೀರಿಸ್ತೀನಿ ಸ್ವಾಮಿ. ಬೆಳೆಗಳೆಲ್ಲ ಪೂರ್ತಿ ಹಾಳಾಗೋಯ್ತು. ಯಾರು ಸಾಲ ತೀರಿಸ್ಲಿ, ಯಾರು ಬಿಡ್ಲಿ? ವಿಪರೀತ ಮಳೆ ಬಂದು ಬೆಳೆನೆಲ್ಲ ಹಾಳು ಮಾಡ್ಬಿಡ್ತಲ್ಲ ನಿಂಗಪ್ಪಣ್ಣ. ಹೌದು ನಂಜಪ್ಪ, ಈ ತರ ಆದ್ರೆ ರೈತರ ಜೀವನ ಬಹಳ ಕಷ್ಟ. ಹೌದೌದು. ಇದರಲ್ಲಿ ಇಟ್ಟಿದ್ದ ದುಡ್ಡು ಇಲ್ಲ, ಇವನು ಇಲ್ಲ. ಅಯ್ಯೋ ದೇವ್ರೆ, ಜಮೀನಿಗೋಸ್ಕರ ಸಾಲ ತಂದಿದ್ದು ಇಲ್ಲಿ ಇಲ್ದಂಗ ಆಗ್ಬಿಡ್ತಾರಪ್ಪ ದೇವ್ರೆ. ಹೆಂಗಪ್ಪ ಜೀವನ ಮಾಡೋದು? ಧೈರ್ಯವಾಗಿರಿ ರಾಮಣ್ಣ, ಯೋಚನೆ ಮಾಡಬೇಡಿ. ರಾಮಣ್ಣ ನೋಡಿದ್ರೆ ಕಷ್ಟಪಟ್ಟು ಸಾಲ ಮಾಡಿ ಬೆಳೆನೆಲ್ಲ ಕಳ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅವ್ರ ಮಗನ ಕುಡ್ಕೊಂಡು ಹೆಂಗ್ ಬರ್ತಾ ಇದ್ದಾನೆ. ಈ ಅಣ್ಣಗೂ ನನಗೂ ಲಿಂಕು ಇದೆ ಅಣ್ಣ. ಅಪ್ಪ ಅಪ್ಪ, ಇನ್ನೊಂದು ವಾರದಲ್ಲಿ ಎಲ್ಲ ಸಾಲನು ನಮ್ಮ ಬ್ಯಾಂಕಿಗೆ ಕಟ್ಟಬೇಕು. ಇಲ್ಲೊಂದು ಹೆಬ್ಬೆಟ್ ಹಾಕಿ. ನಿಮ್ಮ ಸಂಪೂರ್ಣ ಆಸ್ತಿಯನ್ನ ಮುಟ್ಟುಗೋಲು ಹಾಕಬೇಕಾಗತ್ತೆ. ನೆನಪಿರಲಿ. ಮಗನ ಏನ್ ಮಗ ಅಂತ ನನ್ ಬಿಟ್ಟು ಅಪ್ಪ, ಇದಕ್ಕೆಲ್ಲ ಕಾರಣ ಏನು ಜೀವ ತಿನ್ನಕ್ಕೆ ಅಂತ ಹುಟ್ಟಿದೀಯೋ?